ಸಂತೆ ಸಿಗುತ್ತಾ? ಮಾನ ಮರ್ಯಾದೆ ಮಾನ ಮರ್ಯಾದೆ ದುಡ್ಡು ಕೊಟ್ರೆ ಸಿಗುತ್ತೆ. ಕಂಟೆಂಟ್ ನಾನೇ ಕೊಡ್ತೀನಿ, ಏನೋ ಇದು ವಿಷಯ ಏನೋ ಎಡಿಟಿಂಗು ನಾನೇ ಮಾಡ್ತೀನಿ, ಇವ್ ಬ್ಲಾಗಿಂಗ್ ಐಡಿಯಾ ಕೊಟ್ಟಿದ್ದಾನೆ. ಹಾಯ್ 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 ಹಲೋ. ಹೆಂಗೆ ಮ್ಯಾಚಿಂಗು? ಯಾರೆಲ್ಲ ಸೆಲೆಬ್ರಿಟೀಸ್ ಬರ್ತಾರೆ ಪ್ರತಿಯೊಬ್ಬರು ತೋರಿಸ್ತೀನಿ ಗೈಸ್. ವಿಡಿಯೋನ ಕೊನೆವರೆಗೂ ನೋಡಿ. ಥ್ಯಾಂಕ್ ಯು. ಕುತ್ಕೊಳ್ಳಿ. ಹಾಯ್ ಹಾಯ್ ಸಿಕ್ಸ್ ಕುತ್ಕೊಳ್ಳಿ ಬನ್ನಿ. ನನ್ನ ಬಿಡ್ತಾ ಇಲ್ಲ ಬ್ರೋ, ಸಿಕ್ಕಾಕೊಂಡಿದ್ದೀನಿ ಬ್ರೋ. ಸಂತು ಬ್ರೋ ಎಲ್ಲಿ? ತುಂಬಾ ಖುಷಿ ಆಯ್ತು ಬನ್ನಿ. ತುಂಬಾ ಖುಷಿ ಆಯ್ತು. ಕಂಗ್ರಾಚುಲೇಷನ್ ಅಣ್ಣಯ್ಯ, ನನ್ನ ಫ್ರೆಂಡ್. ಒಂಚೂರು ಜಾಗ ಬಿಟ್ಬಿಡಿ ಸರ್. ನೀವು ಬರ್ರಿ ಬನ್ನಿ. ನೀವು ಅಣ್ಣ ನೀವು ಬನ್ನಿ. SS ಎಂಟರ್ಟೈನರ್ಸ್ ಅವರ ಮಾಲೀಕರಾದ ಕಿರಣ್ ಸರ್ ಹಾಗೂ ಅವರ ಫೇಮಸ್ ಮಾಡ್ತಾರ ಇವರು. ತುಂಬಾ ಅಂದ್ರೆ ತುಂಬಾ ತುಂಬಾ ಫೇಮಸ್, ಹೇಳಕ್ ಆಗದೆ ಇರೋಷ್ಟು. ಇವರು ನಮ್ಮ ಕ್ಯೂಟ್ ಏನ್ ಸರ್ ಫುಲ್ ಸ್ಮಾರ್ಟ್ ಆಗಿದ್ದೀರಾ? ಬರ್ತಾ ಬರ್ತಾ ಎಲ್ಲರಿಗೂ ಏಜ್ ಅದ, ನಿಮ್ಗೆ ಏಜ್ ಕಮ್ಮಿ ಆಗ್ತದೆ. ಕಂಟೆಂಟ್ ಸರ್. ಮನುಷ್ಯ ಜೀವನ ಈಗ ಚಿತ್ರಕ ಒಂದು ನಾನ್ ನೋಡಿ ಹೇಳ್ತಾರೆ, ಮನುಷ್ಯ ಜೀವನ ಯಂತ್ರ ಮೇಲೆ ನಿಂತಿದೆ ಅಂತ. ಮನುಷ್ಯ ಜೀವನ ಇವಾಗ ಅಡ್ಡಡ್ಡ ಉದ್ದುದ್ದ ಮೇಲೆ ನಿಂತಿದೆ. ಅಡ್ಡಡ್ಡ ಅಂದ್ರೆ ಯೂಟ್ಯೂಬ್, ಉದ್ದುದ್ದ ಅಂದ್ರೆ ಇನ್ಸ್ಟಾಗ್ರಾಮ್ ಶಾರ್ಟ್ಸ್. ನೋಡಿ ಸರ್ ನಿಮ್ಗೆ ಯಾವ್ದ್ರ ಮೇಲೆ ನಿಂತಿದೆ? ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಅವರು ಏನಾದ್ರು ಅಟ್ರಾಸಿಟಿ ಕೇಸ್ ಹಾಕಿದ್ರೆ ಅವ್ರು ಮಾತ್ರ, ನಮಗೂ ಇದಕ್ಕೂ ಸಂಬಂಧ ಇಲ್ಲ. ಇವರೇ SR ಎಂಟರ್ಟೈನರ್ಸ್ ಬಂದ್ಬಿಡಿ. ನಮ್ ಬಾಸ್ ಎಲ್ಲ ಮಾಡಿ Actually, ಮಾಡಿದ್ರು ಸರಿ ಮಾಡಿದ್ರು ಎಲ್ಲ ಅವರೇ. ಯೂಟ್ಯೂಬ್ ಬ್ಲಾಗ್ ಮಾಡ್ಬೇಕು ಅನ್ನೋ ಪ್ಲಾನ್ ಇರ್ಲಿಲ್ಲ ಗೈಸ್, ಇವರೇ ಪ್ಲಾನ್ ಕೊಟ್ಟಿದ್ದು. ಸೊ ಕಂಟೆಂಟ್ ಇವರೇ ಕೊಡ್ತಾರೆ ವಾರಕ್ಕೊಂದ್ಸಲಿ, ಅದನ್ನ ನಾವು ಫಾಲೋ ಅಪ್ ಮಾಡ್ತಾ ಇದೀವಿ. ಕಂಟೆಂಟ್ ನಾನೇ ಕೊಡ್ತೀನಿ, ಏನೋ ಇದು ವಿಷಯ ಏನೋ ಎಡಿಟಿಂಗು ನಾನೇ ಮಾಡ್ತೀನಿ, ಇವ್ ಬ್ಲಾಗಿಂಗ್ ಐಡಿಯಾ ಕೊಟ್ಟಿದ್ದಾನೆ. ಅದ್ರಲ್ಲಿ ಬರುವಂತ ಸಂಭಾವನೆ ಕೊಡೋದು ನನಗೆ ಮಾತ್ರ. ಅವರು ಗೈಸ್ SR ಎಂಟರ್ಟೈನರ್ಸ್ ಜೊತೆ SR ಪ್ರೊಡಕ್ಷನ್ ಹೌಸ್ ಅಂತಾನು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ. ಬರೀ ಯೂಟ್ಯೂಬ್ ಅದೇ ಅಡ್ಡಡ್ಡ ಉದ್ದ ಪ್ರೊಡಕ್ಷನ್. ಏನ್ ಗುರು ಈ ಲೆವೆಲ್ಗೆ?
ಜಾಸ್ತಿ ಮಾತಾಡ್ತಾರೆ ಬೇರೆ ಏನೋ ಇದೆ ಕಣ. ಇಲ್ಲಿ ಜಾಸ್ತಿ ಮಾತಾಡಿದ್ರೆ ಗ್ಯಾಸ್ ಹಚ್ಚೋದಾ? ಇಲ್ಲ ಅಲ್ಲ, ಆಗ್ಬಿಡ್ತೀರಾ? ಗ್ಯಾಸ್ ಹಚ್ಚೋದಲ್ಲ. ಪಾಕಿಸ್ತಾನದವ್ರ ಇಲ್ಲ. ಇಲ್ಲ, ಶೂಟ್ ಮಾಡ್ತೀನಿ ಅಂತ ಅಂದ್ರೆ ಗನ್ ಕೊಟ್ಟ ತಕ್ಷಣ ನಾನು ಇಂಡಿಯಾದಲ್ಲಿರೋಳು, ಇಂಡಿಯನ್. ನಾನು ಪಾಕಿಸ್ತಾನ ಅವ್ರಿಗೆ ಆಗ ಶಾಪ್ ನೋಡ್ತಾ ಇದ್ದೀನಿ ನಾನು ಆಚೆ ಬಂದು. ಈಗ ಏನೋ ಇದು ಮೂನೇ ಆಗಲ್ಲ, ಪೆನ್ನ ಇದು. ಇದು ನೋಡು ಪೆನ್ನು ಹಿಂಗಿದೆ. Ink pen. OMG. ವಾಚ್ ತರ ಇದೆ. ಹೌದು. ಟೈಮರ್ ಅಯ್ಯೋ. ಮೇಡಮ್ ನಮಸ್ಕಾರ. ಚೆನ್ನಾಗಿದ್ದೀರಾ? ನೀವ್ ಹೇಳ್ಬೇಕು. ಹಾಯ್ ಸರ್, ಹೇಗಿದ್ದೀರಾ? ಆರಾಮ? ಬನ್ನಿ ಬಾಸು. ಸೊ ಗೈಸ್ ನಮ್ಮ ನಿಶಾಂತ್ ಸರ್ ಬಂದಿದ್ದಾರೆ. ವೆಲ್ಕಮ್ ಸರ್. ದೊಡ್ಡದಾಗಿ ಬಿಡಿ. ತುಂಬಾ ಖುಷಿ ಆಗ್ತದೆ. ಈಗ ಮೇನ್ ರೋಡ್ ತುಂಬಾ ಸೇಲ್ ಆಗುತ್ತೆ ಎಲ್ಲ. ಸಣ್ಣ ಆಗ್ಬಿಟ್ಟಿದ್ದೀರಾ, ಏನ್ ಸಮಾಚಾರ? ಹೀರೋಯಿನ್. ನೆಕ್ಸ್ಟ್ ನಮ್ ಕರ್ನಾಟಕದ ಐಶ್ವರ್ಯ ರೈ. ಗೈಸ್ ಇವ್ರೆ ಅವ್ರ ಅಮ್ಮನ ತರ ಕಾಣ್ತೀವಿ. ನೀವ್ ಹೇಗಿದ್ದೀರಾ? ನನ್ಗೆ ಸೂಪರ್ ಆಗಿ ನೀವಿದ್ದೀರಾ ಫುಲ್ಲು. ಅಮ್ಮ ನೋಡು, ಅವರು ಅದೇ ಕಲರ್ ಹಾಕೊಂಡಿದ್ದಾರೆ. ಹೌದು, ಮ್ಯಾಚಿಂಗ್ ಆಗ್ಬಿಟ್ಟಿದೆ ಎಲ್ಲ. ಮ್ಯಾಚಿಂಗ್ ಫ್ರೆಂಡ್ಸ್. ಹೌದು, ಗುರು ಮಾತ್ರ ಮ್ಯಾಚಿಂಗ್ ಇಲ್ಲ. ಯಾಕೆ ಗುರು? ಟೆನ್ಷನ್ ಫುಲ್ ಟೆನ್ಷನ್. ನೀವು ನವೀನ್ ಅವ್ರ ವಿಡಿಯೋ ಮಾಡ್ತಾ ಇಲ್ವಲ್ಲ, ಅದೇ ಟೆನ್ಷನ್. ಹೌದಾ? ಅವ್ರು ಬ್ರೇಕಪ್ ಆಗಿದೆ. ಬ್ರೇಕಪ್ ಆಗಿದ್ಯಾ? ಆಗಲ್ಲ. ಸೊ ಅದಕ್ಕೆ ಗೈಸ್ ಬ್ರೇಕಪ್ ಆಗಿರೋ ಕಾರಣದಿಂದ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ರೇಷ್ಮಾ ದೀದಿ ನನ್ ಜೊತೆ ಮಾಡ್ತಾ ಇದ್ದಾರೆ. ಹೌದು, ಸ್ಟೇಟ್ ಟ್ಯೂನ್ ಫಾರ್ ಅವರ್ ಅಪ್ಕಮಿಂಗ್ ವಿಡಿಯೋಸ್. ಕರ್ನಾಟಕ ಜನತೆ, ಕನ್ನಡ ಜನತೆ ಎಷ್ಟು ಪ್ರೀತಿ ಕೊಡ್ತಿದ್ರು ನಮ್ಗೆ, ಅಷ್ಟೇ ಪ್ರೀತಿ ನಮಗೂ ಕೊಡಿ, ಎಲ್ಲರಿಗೂ ಕೊಡಿ. ಎಲ್ಲ ಕೊಡಕ್ಕೆ ನೀವಿರೋದು, ತಗೊಳಕ್ಕೆ ನಾವಿರೋದು. ಫುಲ್ ಹೆಂಗಾಗಿದ್ದೀರಾ? ಫಿಟ್ ಆಗಿದ್ದೀರಾ? ಸ್ಲಿಮ್ ಆಗಿದ್ದೀರಾ? ಹೆಂಗೆ ಇದೆಲ್ಲ? ಜ್ಯೂಸ್ ಕುಡಿತಾ ಇದೀನಿ. ಯಾವ ಜ್ಯೂಸ್? ಅದೆಂತದು ಇದ್ ಬರುತ್ತಲ್ಲ, ಫಿಶ್ ಟ್ಯಾಬ್ಲೆಟ್, ಅದೆಲ್ಲ ತಗೋತಾ ಇದೀನಿ. ನನ್ ಕ್ಲಾಸ್ ನೋಡಿ ಸರ್, ಅಮ್ಮನ್ ಮಾತಾಡ್ಸಿ. ಮಾತಾಡ್ಸಿದೆ. ಇದು ಬಿಯರ್ ಅಲ್ಲ. ಅಲ್ಲ ಸರ್, ಇನಾಗ್ರೇಷನ್ ಕರ್ಸಿದ್ರೆ ಎಣ್ಣೆ ಪಾಡಿ ಕೊಡಿಸ್ತಾ ಇದ್ರು ಅವ್ರಿಗೆ, ಕೈಯಲ್ಲಿ ಬಿಯರ್ ಯಾರು? ಇದು ಬೇರೆ. ನೀವೇ ನನ್ ಮಾನ ಮರ್ಯಾದೆ ತೆಗ್ದ ಹೋಯ್ತು, ಹಾಳಾದ ಎಷ್ಟು ಹೋಯ್ತು ನನ್ ಮಾನ ಮರ್ಯಾದೆ. ನಾಳೆಯಿಂದ ವೈರಲ್. ಹಂಗಂದ್ರೆ ಏನು, ಎಲ್ಲಿ ಸಂತೆಲಿ ಸಿಗುತ್ತಾ ಮಾನ ಮರ್ಯಾದೆ? ಏಯ್, ಮಾನ ಮರ್ಯಾದೆ ದುಡ್ಡು ಕೊಟ್ರೆ ಸಿಗುತ್ತೆ ಸಂತೆಲಿ. ಪಾರ್ಟಿ ಶಾಪ್ ನಮ್ಮೂರಲ್ಲಿ ಸಿಗುತ್ತೆ, ಹಾಸನ, ಚಂದ್ರಪಟ್ಟಣ. ಹೌದಾ? ಮಾನ ಮರ್ಯಾದೆ ಸಿಗುತ್ತೆ. ಹೇಳಿ ಸರ್, ಇನ್ನೊಂದ್ಸರಿ. ಸುಷ್ಮಿತಾರೆ. ಬಾಲಾಜಿ ಪಾರ್ಟಿ ಶಾಪ್ ಓಪನಿಂಗ್ ಅಲ್ಲಿ ಬಿಯರ್ ಕುಡಿದ ಸುಷ್ಮಿತಾ. ಇವ್ರ ಕೈಯಲ್ಲೇ ಇರೋದು ಬಿಯರ್. ನನ್ನ ಎಲ್ಲಿ ಕೈಯಲ್ಲಿ ಹೋಗ್ತಿದೆ ಜ್ಯೂಸ್ ಇದೆ ನೋಡಿ, ಚಿತ್ರತಂಡ? ಕೆಂಪ್ ಜ್ಯೂಸ್ ಇದೆ. ಎಲ್ಲಿ ಜ್ಯೂಸ್ ಹೋಗ್ತಿದೆ ಜ್ಯೂಸ್ ಚಿತ್ರತಂಡ? ಇದ್ರಲ್ಲ ಹಾಕೋರೆ. ಸುಳ್ಳು ಹೇಳ್ತಾವ್ರೆ, ಜ್ಯೂಸ್ ಅಲ್ಲ ಇದು, ವೈನ್ ರೆಡ್ ಆಗಿದೆ ನೋಡಿ. ಹೌದಾ? ಜ್ಯೂಸ್ ಅಕ್ಕ ಇನ್ನೂ ಗ್ಲೋ ಬರ್ಲಿ ಅಂತ. ನಿಜವಾಗ್ಲೂನಾ? ಹಂಗಾದ್ರೆ ಕುಡಿದ್ಬಿಡ್ತೀನಿ ರೀ. ವೈರಲ್ ಪಕ್ಕ. ಸುಷ್ಮಿತಾರೆ, ಫುಲ್ ವೈರಲ್. ಡಯಟ್ ಮಾಡಲ್ಲ, ಬಟ್ ಸಣ್ಣ ಆಗಿದ್ದೀರಾ? ಯೋಚನೆ ಆಗಿದ್ಯಾ? ನಾನು 12 kg ಹಿಡಿದಿದ್ದೀನಿ. ಅದು ಏನಕ್ಕೆ? ಗಂಟಲ್ ವಿಚಾರಕ್ಕೆ ಯೋಚನೆ ಇರ್ಬೇಕು, ಅದೇನ್ ಗ್ಯಾರಂಟಿ? ಯಾಕಂದ್ರೆ ಅವ್ರಗಳೇ ಜಾಸ್ತಿ ಟಾರ್ಚರ್ ಮಾಡೋದ್ ಮನೆಗೆ. ಬೇರೆ ಏನಾದ್ರು ಯೋಚನೆ ಇರ್ಬೇಕು. ಆದ್ರೆ ಅವ್ನು ತುಂಬಾ ನೆಮ್ಮದಿಯಾಗಿ ಖುಷಿಯಾಗಿ ಇಟ್ಟಿದ್ದಾನ ನನ್ನ, ಅದಕ್ಕೆ ಸಣ್ಣಾಗಿ ಗ್ಲೋಯಿಂಗ್ ಆಗಿ. ಇವೆಂಟ್ ಅಲ್ಲಿ ಎತ್ತ ಕಳ್ಸೋಣ ಹುಡುಗರು. ಸರ್ ಅವ್ರದ್ದೇನೋ ಜೀನ್ಸು. ಗುರು ಅಲ್ಲಿ ಚಿತ್ರಕ ನೋಡಲಿ. ಓ ಸೂಪರ್. ನಮ್ಮ ಚಿತ್ರಾನ್ನ ತಿಂತಾರೆ. ಮೂಡ್ಸಿ ಹಿಂಗ್ ಆಗ್ಬೇಕು ಕೆಳಗಡೆ. ನೋಡಿ ನಿಮ್ಗೆ ಡ್ರೆಸ್ಸಿಗೆ ನಿಮ್ಗೊಂದು ಪೇರ್ ಕೊಡ್ಲಾ? ಕರೀರಿ, ಅವ್ರು ಕರೀರಿ, ಮರದ ಹತ್ರ ಇದ್ದಾರೆ, ಕರೀರಿ ಅವ್ರನ್ನ. ಕರೀರಿ ನಿಮಿಷ, ಚಂಡೆ ಅವ್ರು ಕರೀರಿ, ಒಂದು ನಿಮಿಷ ಕರೀರಿ. ಏನ್ ಕೊಡ್ತೀರಾ? ನಿಮ್ಗೊಂದು ಪೇರ್ ಕೊಡ್ತೀನಿ, ಈ ಸೀನ್ ಒಂದು ಪೇರ್ ಕೊಡ್ತೀನಿ. ಯಾರು? ಅವ್ರಿಗೆ ಅಲ್ಲಿ ಕರೀರಿ, ಅವ್ರು ಮೀಸೆ ಬಿಟ್ರು ಅವ್ರನ್ನ. ಮೀಸೆ ಬಿಟ್ಟು ಸ್ಪಾಂಟೇನಿಯಸ್ ಆಗಿ. ಚೆನ್ನಾಗಿದ್ದಾರೆ. ಸರ್ ನಿಮ್ ಚಂಡೆ ಎತ್ಕೊಂಡ್ಬರಿ ಸರ್, ಒಂದು ವಿಡಿಯೋ ಮಾಡ್ಬೇಕು ಇವ್ರ ಜೊತೆ.
ಕಂಟೆಂಟ್ ಅಲ್ಲೇ ಡ್ಯಾನ್ಸ್ ಮಾಡ್ಬಿಡ್ರಿ. ಸುಸ್ಮಿತ್ ಅವ್ರು ಬರ್ತಾರೆ. ತುಂಬಾ ಚೆನ್ನಾಗಿದೆ. ಗೈಸ್ ಚಿತ್ರಾಜಿ ಅವ್ರದ್ದು ಡ್ಯಾನ್ಸ್ ಯಾರ್ಯಾರು ನೋಡಿಲ್ಲ ಇವತ್ತು ನೋಡಿ. ಏನ್ಜಿ ಏನೋ ಬೈತಾ ಇದ್ದೀರಾ? ಕಂಡದಿಲ್ ಸಂತೋಷ ಮಾಯಿ ಅಂತ ಅಂದ್ರೆ ನಿಮ್ ನೋಡಿದ್ ಖುಷಿ ಆಯ್ತು ಅಂತ. ಫುಲ್ ಡ್ಯಾನ್ಸ್.